ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಶತಕ ಸಿಡಿಸಿದೆ. ಕೊರೋನಾ ಸಕ್ರಿಯ ಕೇಸ್ಗಳ ಸಂಖ್ಯೆ 100ಕ್ಕೆ ಏರಿಕೆ ಆಗೋಗಿದೆ. ಇನ್ನು ಮಹದೇವಪುರ ವಲಯದಲ್ಲಿ ಅತಿ ಹೆಚ್ಚು ಕೇಸ್ಗಳು ಈ ಬಾರಿಯೂ ಕಂಡು ಬರ್ತಾ ಇದೆ. ಕೋವಿಡ್ ಮೊದಲ ಅಲೆಯಲ್ಲಿ ಇದೇ ಮಹದೇವಪುರ ಹಾಟ್ಸ್ಪಾಟ್ ಆಗಿತ್ತು, ನೆನಪಿರಬಹುದು. ಈ ಬಾರಿ ಕೂಡ ಮಹದೇವಪುರನೇ ಹಾಟ್ಸ್ಪಾಟ್ ಆಗಿ ಸದ್ಯಕ್ಕೆ ಕಾಣ್ತಾ ಇದೆ. 16ಕ್ಕೂ ಅಧಿಕ ಕೇಸ್ಗಳು ಮಹದೇವಪುರದಲ್ಲಿ ದಾಖಲಾಗಿರೋದು. ಒಟ್ಟಾರೆ ರಾಜ್ಯದಲ್ಲಿ 100, ಅದರಲ್ಲಿ ಬೆಂಗಳೂರಿನ ಮಹದೇವಪುರದಲ್ಲೇ 16ಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ. ರಾಜ್ಯದಲ್ಲಿ ಒಟ್ಟಾರೆ ಕೇಸ್ಗಳ ಸಂಖ್ಯೆ ಈಗಾಗಲೇ 3 ಅಂಕಿಯನ್ನ ತಲುಪಿದೆ. 100ರ ಗಡಿ ದಾಟಿದೆ ಕೊರೋನಾ ಪ್ರಕರಣಗಳ ಸಂಖ್ಯೆ. ಸಕ್ರಿಯ ಪ್ರಕರಣಗಳು ಒಟ್ಟು 100 ದಾಖಲಾಗಿರೋದು. ನಿನ್ನೆಯೂ ಕೂಡ ಟೆಸ್ಟಿಂಗ್ಗಳನ್ನು ನಡೆಸಲಾಯಿತು. ಕಳೆದ 24 ಗಂಟೆಯಲ್ಲಿ 16 ಜನ ಸೋಂಕಿತರು ಗುಣಮುಖರಾಗಿದ್ದಾರೆ. ನಿನ್ನೆಯೂ 30ಕ್ಕೂ ಅಧಿಕ ಕೇಸ್ಗಳು ಪತ್ತೆಯಾಗಿದೆ. 381 ಜನರಿಗೆ 24 ಗಂಟೆಯಲ್ಲಿ ಟೆಸ್ಟಿಂಗ್ ನಡೆಸಿರೋದು. ಈ 381ರ ಪೈಕಿ 9.44ರಷ್ಟು ಮೊನ್ನೆಗೆ ಹೋಲಿಕೆ ಮಾಡಿದ್ರೆ ಪಾಸಿಟಿವಿಟಿ ರೇಟ್ ಏರಿಕೆಯಾಗೋದು ಕಂಡು ಬರ್ತಾ ಇದೆ. 19.37ರಷ್ಟು ಕೊರೋನಾ ಪಾಸಿಟಿವಿಟಿ ರೇಟ್ ಇತ್ತು ಮೊನ್ನೆ. 100 ಸೋಂಕಿತರ ಪೈಕಿ 96 ಜನರಿಗೆ ಹೋಮ್ ಐಸೋಲೇಷನ್ ಅಂತ ಸೂಚನೆ ಕೊಟ್ಟಿದ್ದಾರೆ. 4 ಮಂದಿ ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ನಿನ್ನೆಯ ಡೇಟಾಗಳನ್ನು ನೀವು ಗಮನಿಸ್ತಾ ಇರೋದು. ಅದಾಗಲೇ ಕೇಸ್ಗಳ ಸಂಖ್ಯೆ ಏರುಗತಿಯಲ್ಲೇ ಸಾಗ್ತಾ ಇದೆ. 36 ಮಂದಿಗೆ ಕಳೆದ 24 ಗಂಟೆಯಲ್ಲಿ ಕೊರೋನಾ ಪಾಸಿಟಿವ್ ವರದಿ ಬಂದಿರೋದು. 380 ಜನರನ್ನ ಟೆಸ್ಟ್ಗೆ ಒಳಪಡಿಸಲಾಯಿತು. ಆ ಪೈಕಿ 36 ಜನರಿಗೆ ಪಾಸಿಟಿವ್ ಬಂದಿದೆ. ಇನ್ನು 16 ಜನ ಗುಣಮುಖರಾಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಈಗಾಗಲೇ 100ನ್ನ ದಾಟಿಬಿಟ್ಟಿದೆ. ಮತ್ತೆ ಮಹದೇವಪುರ ಅಲ್ಲಿ 16ಕ್ಕೂ ಹೆಚ್ಚು ಪ್ರಕರಣಗಳು ಕಂಡು ಬರ್ತಾ ಇದೆ. 24 ಗಂಟೆಯಲ್ಲೇ ಟೆಸ್ಟಿಂಗ್ ಮಾಡಿರೋದ್ರ ಪೈಕಿ 36 ಪಾಸಿಟಿವ್ ಕೇಸ್ಗಳು, 16 ಜನ ಗುಣಮುಖರಾಗಿದ್ದಾರೆ. 36 ಹೊಸ ಕೇಸ್ಗಳು ದಾಖಲಾಗಿದೆ. ಮೊದಲಿಗೆ 1-2 ಕೇಸಿಂದ ಆರಂಭ ಆಯಿತು. ನೋಡ್ತಿದ್ದಾಗೆ ಅದು 36ಕ್ಕೆ ಬಂತು, 47ಕ್ಕೆ ಹೋಯ್ತು. ಈಗ 100ರ ಗಡಿ ದಾಟಿದೆ ರಾಜ್ಯದಲ್ಲಿ ಆಕ್ಟಿವ್ ಕೊರೋನಾ ಕೇಸ್ಗಳ ಸಂಖ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.